ಬ್ಯಾನರ್ ಕಟ್ಟುವಂಥ ಸಂದರ್ಭದಲ್ಲಿ ಮೂರು ಜನ ಯುವಕರು ಸಾವನ್ನಪ್ಪಿರೋದು. ಗ್ರಾಮಕ್ಕೆ ಗದಗ ಜಿಲ್ಲಾಧಿಕಾರಿ ವೈಶಾಲಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸಿ ವೈಶಾಲಿ. ಘಟನಾ ಸ್ಥಳಕ್ಕೂ ಕೂಡ ವೈಶಾಲಿ ಅವರು ಭೇಟಿ ಕೊಟ್ಟಿದ್ದರು. ಇನ್ನು ಸೂರಣಗಿ ಗ್ರಾಮಕ್ಕೆ ಗದಗ ಹೆಸ್ಕಾಂ ತಂಡ ಕೂಡ ಭೇಟಿ ಕೊಟ್ಟಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೇತೃತ್ವದ ತಂಡ ಭೇಟಿ ಕೊಟ್ಟು ಎಲ್ಲ ವಿವರಗಳನ್ನು ಆಲಿಸಿದೆ. ನಾವು ನೋಡ್ತಾ ಇದ್ವಿ ವೈಶಾಲಿ ಅವರು ಗದಗ್ನ ಡಿಸಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏನಿ ಗ್ರಾಮದಲ್ಲಿ ನಡೆದಿದೆ 3 ಜನರ, ಅದರಲ್ಲೂ ಮಕ್ಕಳ ಒಂದು ಅಂದರೆ ಯುವಕರ ಒಂದು ಸಾವು ನಿಜವಾಗ್ಲೂ ಒಂದು ದುರಂತದ ಘಟನೆ ಆಗಿದೆ. ಮಾನ್ಯ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ HK ಪಾಟೀಲ್ ಸರ್ ಅವರು ಅದಕ್ಕೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ಅದಕ್ಕೆ ಏನಿದೆ ಇದು ಅಂದರೆ ತುಂಬಲಾರದ ನಷ್ಟ ಆಗಿದೆ, ಇದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇಮ್ಮಿಡಿಯೇಟಾಗಿ ಆ ಕುಟುಂಬಕ್ಕೆ ನೆರವಾಗೋ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಇಮ್ಮಿಡಿಯೇಟಾಗಿ ಸಲ್ಲಿಸಿ ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸಚಿವರು. ಅದರಂತೆ ನಾವು ಕ್ರಮ ವಹಿಸ್ತೇವೆ. ಹಾಗೂ ಕುಟುಂಬಕ್ಕೂ ಕೂಡ ಅದು ತುಂಬಲಾರದ ಒಂದು ನಷ್ಟ ಆಗಿದೆ. ಮೇಡಮ್, ಈ ಗಾಯಾಳುಗಳಿಗೆ ಮತ್ತು ಮೃತರಿಗೆ ಎಷ್ಟು ಪರಿಹಾರ ಏನಂತ ಅದು ಮತ್ತೆ ನಾವು ಮಾನ್ಯ ಸಚಿವರ ಜೊತೆ ಡಿಸ್ಕಷನ್ ಮಾಡ್ತೇವೆ. ಅವರೀಗ ಸ್ಟೇಬಲ್ ಆಗಿದ್ದಾರೆ, ಅವರು ಪರಿಸ್ಥಿತಿ ಈಗ ಅಂದರೆ ಅದು ಔಟ್ ಆಫ್ ಡೇಂಜರ್ ಇದ್ದಾರೆ, ಅದು ನಾವು ನೋಡ್ತೀವಿ.